ತ್ರಿಕೋಣಾಕಾರಗಳಿಂದ ಕೂಡಿದ ಈ ಮನೆ ಹೊರಗಿನಿಂದ ನೋಡಲು ಅತ್ಯಂತ ಆಕರ್ಷಕವಾಗಿದೆ. ಅಷ್ಟು ವಿಶಾಲವಾಗಿದೆ. ಕಾಂಪೌಂಡಿನ ಹೊರಗಡೆ ಹಾಗೂ ಇರುವ ಜಾಗದಲ್ಲಿಯೇ ಒಳಗೆ ಅಂದವಾದ ತೋಟವಿದೆ. ಅಗಲವಾದ ಅಂದವಾದ ಮುಂಬಾಗಿಲು, ಅದರ ಮುಂದೆ ಟೈಲ್ಸ್ ಹಾಕಿದ ಜಗುಲಿ, ಒಂದು ಪೀಠದ ಮೇಲೆ ಕುಳಿತಿರುವ ಭವ್ಯವಾದ ಗಣೇಶನ ವಿಗ್ರಹ, ಸೂರ್ಯನ ಬೆಳಕು ಒಳಗೆ ಬರಲು ಅವಕಾಶವಿರುವುದರಿಂದ ಯಥೇಚ್ಛವಾದ ಬೆಳಕು ಮನೆಯನ್ನು ಬೆಳಗುತ್ತದೆ. ಬಿಳಿಯ ನೆಲ, ದೊಡ್ಡ ಕಿಟಕಿಗಳು, ಅಂದವಾದ ಕರ್ಟನ್ಗಳು ಹಾಗೂ ಫರ್ನಿಚರ್. ಗೋಡೆಗಳಲ್ಲಿ ಆಕರ್ಷಕವಾದ ಕಲಾಕೃತಿಗಳಿವೆ. ಮರದಿಂದಲೇ ಕಟ್ಟಲಾಗಿರುವ ಚಿತ್ತಾರದ ಸ್ಟೇರ್ಕೇಸ್, ಮೆಟ್ಟಲು ಬಳಿ ದೊಡ್ಡ ಶಿಲಾಬಾಲಿಕೆಯ ವಿಗ್ರಹ, ಕರಿ ಶಿಲೆಯ ಮೆಟ್ಟಲುಗಳು, ಅತ್ಯಾಧುನಿಕವಾದ ಒಂದು ಗಾಜಿನ ಟೇಬಲ್, ಅದನ್ನು ಹೊತ್ತು ನಿಂತಿರುವ ಮುದ್ದಾದ ಬೊಂಬೆಗಳು, ಮೆಟ್ಟಲು ಹತ್ತುತ್ತಿದ್ದಂತೆಯೇ ಕಾಣಸಿಗುವ ಹಜಾರ ಪೀಠೋಪಕರಣಗಳು, ಗೋಡೆಯ ಮೇಲೆ ಎಲ್ಲೆಲ್ಲೂ ಅಂದವಾದ ಕಲಾಕೃತಿಗಳು, ಗೋಡೆಯ ಮೇಲಿನ ಮ್ಯೂರಲ್ಗಳು ಎಲ್ಲವೂ ಮನೆಯ ಶೋಭೆಯನ್ನು ಹೆಚ್ಚಿಸಿದೆ. ಸ್ಟೇರ್ಕೇಸ್ ಕೆಳಗೆ ಮಕ್ಕಳಿಗಾಗಿ ಮಾಡಿರುವ ಪೇಂಟಿಂಗ್ಸ್, ಒಂದು ಫಿಶ್ ಟ್ಯಾಂಕ್,
ಅಂದವಾದ ಡೈನಿಂಗ್ ಟೇಬಲ್, ಚೇರ್ಗಳು ಲಿವಿಂಗ್ ರೂಮ್ಗೆ ಹೊಂದಿಕೊಂಡಂತೆಯೇ ಇದೆ. ಅದರ ಮಗ್ಗಲಲ್ಲೇ ಇರುವ ದೇವರ ಮನೆ, ಅದರ ಅಮೃತ ಶಿಲೆಯ ಪೀಠಗಳ ಮೇಲೆ ಕೂರಿಸಿರುವ ಅಂದವಾದ ದೇವರ ಮೂರ್ತಿಗಳು ಅತ್ಯಂತ ಶೋಭಾಯಮಾನವಾಗಿದೆ. ವಿಶಾಲವಾದ ಬೆಡ್ರೂಮ್ಗಳು, ಗೋಡೆಯ ಮೇಲಿನ ದೊಡ್ಡ ದೊಡ್ಡ ಪೇಂಟಿಂಗ್ಗಳು ಬಹಳ ಆಕರ್ಷಕವಾಗಿವೆ. ಝೀ ಟಿ ವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಶ್ರೀದೇವಿಯ ನಮಸ್ಕಾರ. ನನ್ನ ಪರಿಚಯ ನಿಮಗೆಲ್ಲ ಇದೆ ಅಂತ ಅಂದ್ಕೊಳ್ತೀನಿ. ನನ್ನನ್ನು ಸಾಕಷ್ಟು ಧಾರಾವಾಹಿಗಳಲ್ಲಿ ನೋಡಿರ್ತೀರ. ನಾನು ಈ ಮನೆನ 96 ಕಟ್ಟಿಸಿದೆ. ಇದು 60-40 ಡೈಮೆನ್ಷನಲ್ಲಿ 20 ಸ್ಕ್ವೇರ್ಸ್ ಬಿಲ್ಟ್ ಏರಿಯಾ.
ಆಸ್ ಯೂಶುವಲ್ 3 ಬೆಡ್ರೂಮ್ ಇದೆ, ಒಂದು ಸ್ಟಡಿ ಇದೆ, ಬಿಗ್ ಹಾಲ್, ಡೈನಿಂಗ್ ಇದೆ, ಕಿಚನ್ ಇದೆ, ಒಂದು ಸಣ್ಣ ಪುಟ್ಟ ಗಾರ್ಡನ್ ಇದೆ. ನನ್ನ ಆಸೆ ಪ್ರಕಾರ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅಂತ ಭಾಳ ಆಸೆ ಇತ್ತು, ಆದರೆ ಡೈಮೆನ್ಷನ್ ಚಿಕ್ಕದಿರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಬಹುಶಃ ಫ್ಯೂಚರಲ್ಲಿ ಇನ್ನೊಂದು ಆಸೆ ಇದೆ, ಇನ್ನೊಂದು ದೊಡ್ಡ ಮನೆ ಕಟ್ಕೋಬೇಕು ಅಂತ. ಆದಷ್ಟು ಈ ಮನೆಗೆ ವುಡನ್ ರೈಲಿಂಗ್ಸ್ ಯೂಸ್ ಮಾಡಿದ್ದೀನಿ, ವುಡ್ ಜಾಸ್ತಿ ಇದೆ. ಒಂದು ವಿಶೇಷ ನಮ್ಮ ಮನೆಯಲ್ಲಿ ಏನಪ್ಪ ಅಂತಂದರೆ ಗಾಳಿ ಬೆಳಕಿಗೆ ತುಂಬ ಅವಕಾಶ ಇದೆ. ಒಂದು ಸ್ಪೇಷಿಯಸ್ ಆಗಿದೆ, ಎಸ್ಪೆಷಲಿ ಕೆಳಗಡೆ ಫ್ಲೋರು, ಹಾಲು, ಡೈನಿಂಗ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಲೈಟ್ಗೆ ಮತ್ತು ಬೆಳಕಿಗಂತೂ ತುಂಬಾ ಅವಕಾಶ ಇದೆ. ನಮ್ಮ ಮನೆಗೆ ಯಾರೇ ಬಂದರೂ ಹೇಳ್ತಾರೆ, ನೀವು ಒಂಥರ ತುಂಬ ಖುಷಿಯಾಗುತ್ತೆ ನಿಮ್ಮ ಮನೆಗೆ ಬಂದರೆ, ಯಾಕೆಂದರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಮನೆಗಳೆಲ್ಲ ತುಂಬ ಹತ್ತತ್ರ ಇರುತ್ತೆ, ತುಂಬ ಕಂಜೆಸ್ಟೆಡ್ ಆಗಿರುತ್ತೆ. ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡ್ಗೆ ಜಾಸ್ತಿ ಡಿಸ್ಟೆನ್ಸ್ ಇರಲ್ಲ. ಸೊ ಗಾಳಿ ಬೆಳಕಿಗೆಲ್ಲ ತುಂಬ ಅವಕಾಶ ಕಡಿಮೆ. ನಮ್ಮ ಮನೇಲಿ ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಹೆಚ್ಚು ಬೆಳಕಿಗೆ ಅವಕಾಶ ಏನು ಅಂದರೆ ನಮ್ಮನೇಲಿ ಹೆಚ್ಚು ಡಾರ್ಮರ್ ವಿಂಡೋಸ್ ಯೂಸ್ ಮಾಡ್ತೀವಿ. ಅಂದರೆ ನಮ್ಮದು ಆ್ಯಸ್ ಇಟ್ ಈಸ್ ಸ್ಲೋಪ್ಡ್ ರೂಫ್ ಆಗಿರೋದ್ರಿಂದ ಆದಷ್ಟು ಡಾರ್ಮರ್ ವಿಂಡೋಸ್ನ ಯೂಸ್ ಮಾಡಿದ್ವಿ, ಯಾಕಂದರೆ ಆವಾಗ ಬೆಳಕಿಗೆ ಹೆಚ್ಚು ಅವಕಾಶ ಇರುತ್ತೆ ಅಂತ. ನನಗೆ ಹೆಂಚಿನ ಮನೆ ಅಂದರೆ ತುಂಬ ಇಷ್ಟ. ಸಿಟಿಗಳಲ್ಲಿ ತುಂಬ ಕಷ್ಟ ಹೆಂಚಿನ ಮನೆಗಳಿರೋದು, ಬಟ್ ಇರೋದ್ರಲ್ಲಿ ಆ ರೂಫ್ ಮೇಲೆ ಆ ಥರ ಟೈಲ್ಸ್ ಹಾಕ್ಬಿಟ್ಟು ನನ್ನ ಆಸೆನ ತೀರಿಸ್ಕೊಂಡಿದ್ದೀನಿ. ಆ್ಯಂಡ್ ಸ್ಲೋಪ್ಡ್ ಎಲಿವೇಶನ್ ಇರೋದ್ರಿಂದ ನಮ್ಮನೆ ಹೊರಗಡೆಯಿಂದ ಔಟ್ಲುಕ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಆರ್ಕಿಟೆಕ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಒಂದು ಸ್ಟಡಿ ರೂಮ್ ಇದೆ, ದೇವ್ರ ಮನೆ ಇದೆ, ಬ್ಯಾಕ್ ಯಾರ್ಡ್ ಇದೆ, ಸ್ಪೇಷಿಯಸ್ ಆಗಿರೋ ಪೋರ್ಟಿಕೋ ಇದೆ. ಈ ಮನೇನ ನಾವು ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ, ಯಾಕೆಂದರೆ ವಾಸ್ತು ಈಗ ತುಂಬ ಚಲಾವಣೆಯಲ್ಲಿದೆ. ದೇವ್ರ ಮನೆ ಇದೆ, ದೇವ್ರ ಮನೆ ಎದುರುಗಡೆನೇ ಕಿಚನ್ ಇದೆ, ಅಲ್ಲಿ ಒಂದು ದೇವ್ರ ಮನೆ ಪಕ್ಕದಲ್ಲಿ ಒಂದು ಪ್ಯಾಂಟ್ರಿ ಕೂಡ ಇದೆ. ಅಗೇನ್ ಅದು ವಾಸ್ತು ಪ್ರಕಾರ ಇರಬೇಕಾದ್ರೆ ಇನ್ನೊಂದು ಪ್ಯಾಂಟ್ರಿ ಅಂದರೆ ಇನ್ನೊಂದು ಸಣ್ಣ ಕಿಚನ್ ಒಂದು ಮಾಡಿದ್ದೀನಿ. ನನ್ನ ಮನೇಲಿ ಹಾಗೆ 2 ಪೆಟ್ ಡಾಗ್ಸ್ ಇದೆ. ಒಂದು ಟೈಸನ್ ಅಂತ, ಒಂದು ಬ್ರೀಡ್ ಬಂದುಬಿಟ್ಟು ರಷ್ಯನ್ ಮೌಂಟೇನ್ ಡಾಗ್ ಅಂತ, ಇನ್ನೊಂದು ಲ್ಯಾಬ್ರಡಾರ್, ಅವಳ ಹೆಸರು ಹನಿ ಅಂತ. ನನಗೆ ನನ್ನ ಮನೇಲಿ ತುಂಬ ಇಷ್ಟವಾದ ಜಾಗ ಅಂದರೆ ಒಂದು ಹಾಲ್, ಬಿಕಾಸ್ ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಕೂತು ಟಿ ವಿ ನೋಡ್ತೀವಿ, ಹರಟೆ ಹೊಡಿತೀವಿ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಕಾಫಿ ಕುಡಿತೀವಿ. ನನ್ನ ಅಳಿಯ ಮತ್ತು ನನ್ನ ಸೊಸೆ ಜೊತೆ ಆಟ ಆಡ್ತೀನಿ. ಹಾಲ್ ಬಿಟ್ಟರೆ ನನಗೆ ಇನ್ನೊಂದು ಇಷ್ಟವಾದ ಜಾಗ ಅಂದರೆ ಗಾರ್ಡನಲ್ಲಿ ಹಾಗೆ ನನ್ನ ಅಳಿಯನ ಜೊತೆ ಆಟ ಆಡ್ತಾ ಇರ್ತೀನಿ. ಅದರ್ವೈಸ್ ಗಾರ್ಡ್ನಿಂಗ್ ಸ್ವಲ್ಪ ಇಷ್ಟ ನನಗೆ. ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮನೇಲಿ ನಮ್ಮ ತಾಯಿ ಇದ್ದಾರೆ, ನನಗೊಬ್ಬ ಅಣ್ಣ, ಅತ್ತಿಗೆ, ಅವನ 2 ಮಕ್ಕಳು, ಜತಿನ್ ಮತ್ತು ಚಾರ್ವಿ ಅಂತ. ಜತಿನ್ 6 years ಆ್ಯಂಡ್ ಚಾರ್ವಿ is 1 year. ಆಮೇಲೆ ನನ್ನ ತಂಗಿ ಒಬ್ಬಳಿದ್ದಾಳೆ, ಅವಳು ಶಿ ಈಸ್ ಎಕ್ಸ್ಪೆಕ್ಟಿಂಗ್. ಸದ್ಯದಲ್ಲಿ ಇನ್ನೂ ಒಂದು ಮಗು ಬರುತ್ತೆ ಮನೆಗೆ, ಇನ್ನೂ ಸಂತೋಷ ಹೆಚ್ಚಾಗುತ್ತೆ ನಮ್ಮ ಮನೆಗೆ. ಸೊ ದಿಸ್ ಇಸ್ ಮೈ ಫ್ಯಾಮಿಲಿ. ನಾನು ಯಾವತ್ತೂ ಮೈಸೂರಿಗೆ ಹೋಗಿಲ್ಲ ದಸರಾ ನೋಡೋಕ್ಕೆ, ಟಿ ವಿಲಿ ಅಷ್ಟೇ ನೋಡೋ ಅವಕಾಶ ನನಗೆ ಸಿಕ್ಕಿಲ್ಲ. ಬಹುಶಃ ಈ ವರ್ಷ ಅಥವಾ ಇನ್ ದ ನಿಯರ್ ಫ್ಯೂಚರ್ ಹೋಗೋ ಒಂದು ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ದಸರಾ ನಮ್ಮಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಇಲ್ಲ, ಆದರೆ ಗೊಂಬೆ ಕೂರಿಸೋವಂಥ ಸ್ನೇಹಿತರಿದ್ದಾರೆ, ಅವ್ರು ಕರೀತಾರೆ, ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಸಂತೋಷನ ಹಂಚ್ಕೊಳ್ತೀನಿ. ಈ ಸರ್ತಿ ದಸರಾ ವಿಶೇಷ ನನಗೆ ಯಾಕೆ ವಿಶೇಷ ಅನಿಸುತ್ತೆ, ಯಾಕೆ ಖುಷಿ ಅನಿಸುತ್ತೆ ಅಂದರೆ ದಸರಾ ಹಬ್ಬನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಅವಕಾಶನ ಜೀ ಕನ್ನಡದವರು ನನಗೆ ಕೊಟ್ಟಿದ್ದಾರೆ. ನೀವುಗಳು ಕೂಡ ಈ ದಸರಾ, ಈ ನವರಾತ್ರಿ ಹಬ್ಬನ ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಈಗ ಹೇಗೋ ಶಾಲೆಗೆ ರಜಾ ಇರೋದ್ರಿಂದ ಎಲ್ಲ ಸಂಬಂಧಿಕರು, ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರಿರ್ತೀರ. ನೀವು ಕೂಡ ಈ ನವರಾತ್ರಿ ಹಬ್ಬನ ಗೊಂಬೆಗಳು ಕೂರಿಸೋದ್ರ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರಿಗೂ, ಎಲ್ಲ ಸಮಸ್ತ ವೀಕ್ಷಕರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನನಗೆ ತುಂಬ ಇಷ್ಟವಾದ ದೇವರು ಚಾಮುಂಡೇಶ್ವರಿ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ದಸರಾ ಹಬ್ಬ, ನವರಾತ್ರಿ ಹಬ್ಬದ ಪ್ರಯುಕ್ತ ಈ ಕೆಲವು ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೀ ವಾಹಿನಿಯ ಸಮಸ್ತ ತಂಡದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.